ಅಮಂತ್ರಂ ಅಕ್ಷರಂ ನಾಸ್ತಿ ನಾಸ್ತಿ ಮೂಲಮನೌಷಧಂ ಅಯೋಗ್ಯ ಪುರುಷ ನಾಸ್ತಿ ಯೋಜಕ ಶಸ್ತ್ರ ದುರ್ಲಭ. ಔಷಧಕ್ಕೆ ಬಾರದೇ ಇರುವಂತ ಗಿಡಮೂಲಿಕೆಗಳಿಲ್ಲ, ಮಂತ್ರಕ್ಕೆ ಬಾರದೇ ಇರುವಂತ ಅಕ್ಷರಗಳಿಲ್ಲ, ಕೆಲಸಕ್ಕೆ ಬಾರದೇ ಇರುವಂತ ವ್ಯಕ್ತಿ ಇಲ್ಲ. ಅದರಿಂದ ಎಲ್ಲ ಜೋಡಿಸೋರು ವಿರಳ ಆಧಾರ ಅನ್ನೋದನ್ನು ಡಾಕ್ಟರ್ ಜಿ ಅವ್ರು ಕಂಡುಹಿಡಿದ್ರು. ಜೋಡಿಸೋರನ್ನ ತಯಾರಿಯಲ್ಲಿ ಮಾಡಬೇಕಂದ್ರೆ ಒಂದು ಸಂಘ ಸ್ಥಾನದೊಳಗೆ ಮಾಡಬೇಕು. ಸಂಘದೊಳಗೆ ಏನು ಬೇರೆ ಶಿಕ್ಷಣ ಇಲ್ಲ, ಮುಕ್ತ ವಿಶ್ವವಿದ್ಯಾಲಯ. ಮುಸಲ್ಮಾನರು ಬರ್ಬೋದು, ಕ್ರಿಶ್ಚಿಯನ್ರು ಬರ್ಬೋದು, ಯಾರು ಬೇಕಾದವರು ಬರ್ಬೋದು. ಅಲ್ಲಿ ಏನಿರಂಗಿಲ್ಲ, ಒಂದು ಮೈದಾನ, 4 ಒಂದು ಕಬಡ್ಡಿ ಕೋಟ, ಒಂದು ಧ್ವಜ. ಯಾವ ನಮಸ್ತೆ ಸದಾವತ್ ಸಲ ಹೇಳ್ತಾನೆ ನಾವು ಎಲ್ಲ ಹಿಂದೂನ ಸಾಂಪ್ರದಾಯಿಕವಾಗಿ ಏನ್ ಬೇಕಾದಿಲ್ಲ. ನಮಾಜ್ ಮಾಡ್ಲಿ, ಚರ್ಚಿಗೆ ಹೋಗ್ಲಿ, ನಮಗೇನಾಗೋದು. ಈ ಮಾತೃಭೂಮಿಗೆ ನಮಸ್ತೆ ಹೇಳಿದ್ರೆ ಸಾಕು. ನಮಗೆ ಸ್ವಯಂ ಸೇವಕನ ಒಂದ್ಸರಿ ಬಂದು ಅದನ್ನು ಒಪ್ಕೊಂಡು ಅಂದ್ರೆ ಮುಗೀತು. ಇದನ್ನ ಈ ಸಾಮಾನ್ಯ ಒಂದು ಕಲ್ಪನೆ ಇಟ್ಟುಕೊಂಡು ಅಸಾಮಾನ್ಯವಾದ ಸಾಧನೆಯನ್ನು ಮಾಡಿದಂತ ಡಾಕ್ಟರ್ ಜಿ ಅವರು ಪ್ರಾರಂಭ ಮಾಡಿದಂತ ಸಂಘ ಶತಾಬ್ದಿ 100ನೇ ವರ್ಷ ಆಚರಣೆಯ ಹಿನ್ನೆಲೆಯಲ್ಲಿ ಸಮಾಜದ ಎಲ್ಲಾ ಬಂಧುಗಳಿಗೂ ಸಂಘದ ಉದ್ದೇಶ ಮತ್ತು ಹಿಂದುತ್ವದ ಉದ್ದೇಶ ಮತ್ತು ಮಾಡಬೇಕಾದ ಕರ್ತವ್ಯಗಳನ್ನು ನೆನಪು ಮಾಡಿಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಹಿಂದೂ ಸಮಾಜೋತ್ಸವ ನಡೆದಿದ್ದು. ತಾವೆಲ್ಲ ಇಲ್ಲಿವರೆಗೆ ಶಾಂತ ರೀತಿಯಿಂದ ಕೂತ್ ಕೇಳಿದ್ರೆ ಇನ್ನು ಪೂಜ್ಯರು ಮಾತಾಡೋರು ಸಮಯ ಹೆಚ್ಚಿಗೆ ತಗೊಳ್ಳೋದು ಬೇಡ. ಒಂದ್ಸಲ ಭಾರತ್ ಮಾತಾ ಕಿ ಘೋಷಣೆ ಹೋಗೋಣ, ಆ ನಂತರ ನಮ್ಮ ಭಾಷಣ. ಭಾರತ್ ಮಾತಾ ಕಿ ಎಲ್ಲಾರು ಹೇಳ್ತಾ ಇಲ್ಲ. ಭಾರತ್ ಮಾತಾ ಕಿ ವಂದೇ ಗಂಗಾ ಮೈಯಾ ಕಿ, ಗೋ ಮೈಯಾ ಕಿ, ಭಗವದ್ಗೀತಾ ಕಿ, ಭಾರತ್ ಮಾತಾ ಕಿ ಜೈ ಶ್ರೀರಾಮ್.